ಪ್ರತಿ ಸಲ ಪ್ರಯತ್ನ ಪಟ್ಟಾಗ ಗೆಲುವು ಸಿಗಲ್ಲ, ಬಟ್ ನಿರಂತರವಾಗಿ ಪ್ರಯತ್ನ ಪಟ್ಟಾಗ ಗೆಲುವು ಖಂಡಿತ ಸಿಗುತ್ತೆ. ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಸ್ಟೋನ್ ಕಟ್ ಮಾಡೋನು, ಅಂದರೆ ಕಲ್ಲು ಕಟ್ ಮಾಡೋನು, ಆ ಕಲ್ಲನ್ನ ಕಟ್ ಮಾಡಬೇಕಾದಾಗ 99 ಸಲ ಹೊಡಿತಾನೆ. 99 ಸಲ ಹೊಡೆದ್ರೂ ಕೂಡ ಆ ಕಲ್ಲು ಹೊಡೆಯಲ್ಲ, ಬಟ್ ಅವನ್ನ 100ನೇ ಹೇಟ ಹೊಡೆದಾಗ ಆ ಕಲ್ಲು ಹೊಡೆಯುತ್ತೆ. ಸೊ ಅರ್ಥ ಆಗಬೇಕಾಗಿರೋದು ಏನಂತಂದರೆ, ಸೊ 99 ಸಲ ಟ್ರೈ ಮಾಡಿದಾಗ ಹೊಡಿಲಾರ್ದ ಕಲ್ಲು 100ನೇ ಟೈಮ್ನು ಹೊಡೆದಾಗ ಆ ಕಲ್ಲು ಹೊಡೀತು. ಅಂದರೆ ಅರ್ಥ ಅವನು 99 ಸಲ ಹೊಡಿಬೇಕಾದಾಗ ಅವನು ವಿಚಾರ ಮಾಡಿರ್ತಾನೆ, ಏನು ಹೇಳಿ ಇದು ನನ್ನ ಕಡೆಯಿಂದ ಆಗುತ್ತೆ, ಅದನ್ನು ಹೊಡಿತೀನಿ ಅಂತೇಳಿ. ಸೊ 99 ಸಲ ಹೊಡೆದ ಮೇಲೆ ಆಗಿಲ್ಲ ಅನ್ಕೊಂಡ್ಬಿಟ್ಟು ಅವ್ನು 100ನೇ ಟ್ರೈ ಮಾಡಲು ಬಿಟ್ಟಿದ್ದ ಅಂತಂದರೆ ಆ ಕೆಲಸ ಅಲ್ಲಿಗೆ ಅವ್ನು ಸ್ಟಾಪ್ ಆಗೋಗಿರೋದು. ಸೊ ಇವನು ಏನು ಮಾಡಿದ, 1 more ಟ್ರೈ ಅಂಥೇಳಿ ಮತ್ತೊಂದು ಹಿಟ ಹೊಡೆದ. ಸೊ 100ನೇ ಚಾನ್ಸಿಗೆ ಏನಾಯಿತು, ಅವನು ಆ ಕಲ್ಲನ್ನ ಹೊಡೆದ. ಅವನು ಅನ್ಕೊಂಡಂಗೆ ಆ ಕಲ್ಲು ಅವನ ಕೈಯಿಂದ ಹೊಡೆದೋಯ್ತು. ಸೊ ಪಾಯಿಂಟ್ ಏನಂತಂದರೆ, ಕೆಲಸ ನಮ್ಮ ಕಡೆಯಿಂದ ಆಗುತ್ತೆ, ನಿಧಾನವಾಗಿ ಆಗ್ತಿರ್ಬೋದು, ಓಕೆನಾ. ಯಾವತ್ತೂ ನಾವು ಒಂದು ಸಲನೇ ಟ್ರೈ ಮಾಡೋದಕ್ಕಿಂತ ನಮಗೆ ಗೆಲ್ಲಬೇಕು ಅಂತ ಅಂದ್ಕೊಳ್ಳೋದು ತಪ್ಪು. ನಿರಂತರವಾಗಿ ಕಾನ್ಸ್ಟೆಂಟ್ ಪೂರ್ತಿ ಅದ್ರ ಮೇಲೆ ಇರಬೇಕು. ಅದು ಒಂದೇ ಒಂದು ಕಾನ್ಸ್ಟೆಂಟ್ ಇರಬೇಕು, ಆ ಒಂದು ಟಾರ್ಗೆಟ್ ಮೇಲೆ ಬರುತ್ತೆ. 100% ಗೆಲ್ಲು ನಿಮ್ಮ ಕಡೆ ಬರುತ್ತೆ, ಓಕೆನಾ. ಇವಾಗ ಒಂದು ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು, ಅಥವಾ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹಿಂಜರಿಬೇಡಿ. ಯಾರಿಗೆ ಗೊತ್ತು, ನೀವು ಅದೇ ಇನ್ನೊಂದು ಚಾನ್ಸ್ ಟ್ರೈ ಮಾಡಿದರೆ ಅದು ನಿಮ್ಮ ಕೈಲಿ ದಕ್ಬೋದು ಅಲ್ವಾ. ಸೊ ಥಿಂಕ್ ಮಾಡಿ ನೋಡಿ. ಕೆಲಸ ಮಾಡೋದ್ರಾಗೆ ಯಾವತ್ತೂ ನಮ್ಮ ಕಡೆಯಿಂದ ಆಗಲ್ಲ ಅಂತ ಅಂದ್ಕೋಬೇಡಿ. ಕೆಲಸ 100% ಆಗುತ್ತೆ. ನಿರಂತರವಾಗಿ ಪ್ರಯತ್ನ ಇರಲಿ. ಒಳ್ಳೆಯದಾಗಲಿ.